ರಿಸರ್ವೇಷನ್, ಸೆಕೆಂಡ್ ಕ್ಲಾಸ್ ಟಿಕೆಟ್ ಹಾಗೆ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಆ್ಯಪ್ಗಳನ್ನು ಬಳಸುವ ಅನಿವಾರ್ಯತೆ ಇನ್ಮುಂದೆ ನಮಗೆ ಇರಲ್ಲ ಸ್ನೇಹಿತರೆ. ಇಂಡಿಯನ್ ರೈಲ್ವೇಸ್ ಹೊಸ ಅಪ್ಲಿಕೇಶನ್ ರೈಲ್ ಒನ್ ಅನ್ನು ಜುಲೈ 1ರಂದು ಬಿಡುಗಡೆ ಮಾಡಿದೆ. ರಿಸರ್ವೇಷನ್, ಸೆಕೆಂಡ್ ಕ್ಲಾಸ್ ಟಿಕೆಟ್ ಹಾಗೆ ಬೇರೆ ಯಾವುದೇ ಉದ್ದೇಶ ಇರಲಿ, ಈ ಒಂದೇ ಆ್ಯಪನ್ನು ಬಳಸಿ ಎಲ್ಲ ಫೀಚರ್ಸನ್ನು ನಾವು ಪಡ್ಕೋಬಹುದು. ನಮಸ್ಕಾರ, ಚಾನಲ್ನ 19ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಬನ್ನಿ, ರೈಲ್ ಒನ್ ಅಪ್ಲಿಕೇಶನ್ ನಮಗೆ ಕೊಡ್ತಾ ಇರೋ ಅಟ್ರಾಕ್ಟಿವ್ ಫೀಚರ್ಸನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ಲೇಸ್ಟೋರಿಂದ ರೈಲ್ ಒನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಹಾಗೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಈಗ ಈ ಅಪ್ಲಿಕೇಶನ್ಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಹೇಗಿದ್ರು ಎಲ್ಲರ ಹತ್ರ IRCTC ಅಥವಾ UTS ಎರಡರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಆ ಅಪ್ಲಿಕೇಶನ್ ಯೂಸರ್ ID ಮತ್ತು ಪಾಸ್ವರ್ಡನ್ನೇ ಈ ಆ್ಯಪ್ಗೂ ಸಹ ನೀವು ಬಳಸ್ಬೋದು. ನನ್ನ ಹತ್ರ IRCTC ಇರೋದ್ರಿಂದ ನಾನು IRCTC ಆಯ್ಕೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ಆ ಒಂದು ಆ್ಯಪ್ದು ಯೂಸರ್ ID ಪಾಸ್ವರ್ಡ್ ನಿಮಗೆ ನೆನಪಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಿರೋ ಫಾರ್ಗಟ್ ಯೂಸರ್ ID ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಮುಖಾಂತರ ನಿಮ್ಮ ಯೂಸರ್ ಐಡಿಯನ್ನು ನೀವು SMS ಮೂಲಕ ಪಡಿಬಹುದು. ಈಗ ನಾನು ಯೂಸರ್ ID ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನನಗೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ತೋರಿಸ್ತಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಈ ವಿಂಡೋನ ಕ್ಲೋಸ್ ಮಾಡಿದ್ದೀನಿ. ಮೇಲ್ಗಡೆ ಕಾಣ್ತಿರೋ ಲಾಗಿನ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಲೈಡ್ ಮಾಡಿ ಸರಿಯಾದ ಕ್ಯಾಪ್ಚಾ ಮೇಲೆ ಪ್ಲೇಸ್ ಮಾಡಿದರೆ ಈ ಅಪ್ಲಿಕೇಶನ್ಗೆ ನಾವು ಸೈನ್ ಇನ್ ಆಗ್ಬೋದು. ನೆಕ್ಸ್ಟ್ ಈಗ MPIN ಜನರೇಟ್ ಮಾಡಬೇಕು. ಪ್ರತಿ ಸಲ ಅಪ್ಲಿಕೇಶನ್ ಬಳಸುವಾಗಲೂ ಲಾಗಿನ್ ಮಾಡಬೇಕು ಅಂತಿಲ್ಲ. ಜಸ್ಟ್ ಈ MPIN ಎಂಟ್ರಿ ಮಾಡಿಬಿಟ್ರೆ ಲಾಗಿನ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಯಾವಾಗಲೂ ನೆನಪಲ್ಲಿ ಉಳಿಯುವಂಥ 6 ಸಂಖ್ಯೆಯ MPIN ಅನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. MPIN ಅಗೇನ್ ಎಂಟ್ರಿ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸೆಟ್ MPIN ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಬಳಸೋದಕ್ಕೆ ನಿಮ್ಮ ಡಿವೈಸ್ ಲೊಕೇಶನ್ ಆನ್ ಇರಲೇಬೇಕು. ಅಂದಾಗ ಮಾತ್ರ ಆ್ಯಪನ್ನು ಬಳಸೋದಕ್ಕೆ ನಿಮಗೆ ಸಾಧ್ಯ. ಹಾಗಾಗಿ ಡಿವೈಸ್ ಲೊಕೇಶನನ್ನು ಆನ್ ಮಾಡಿ. ಈಗ ಎಲ್ಲಾದ್ರ ಮೇಲೂ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ. ಫೈನಲಿ ಅಪ್ಲಿಕೇಶನ್ಗೆ ಲಾಗಿನ್ ಆಯಿತು. ಈಗ ನಾವಿಲ್ಲಿ ಡೀಟೇಲ್ ಆಗಿ ಈ ಒಂದು ಆ್ಯಪ್ನ ಎಲ್ಲ ಫೀಚರ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ರಿಸರ್ವ್ ಸೆಕ್ಷನ್ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಈ ಸೆಕ್ಷನಲ್ಲಿ ನೀವು ಆರ್ಡಿನರಿ ಅಥವಾ ಸೆಕೆಂಡ್ ಕ್ಲಾಸ್ ಟಿಕೆಟ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ವಿಂಡೋದಲ್ಲಿ ಕಾಣ್ತಿರೋ ಒಂದೊಂದೇ ಸೆಕ್ಷನ್ ನೋಡಿ. ಫ್ರಾಮ್ ಟು ಸೆಕ್ಷನ್ ಇದೆ. ರೂಟನ್ನು ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಡಿಪಾರ್ಚರ್ ಡೇಟ್, ಕ್ಲಾಸ್, ನೀವು ಟಿಕೆಟ್ ಬುಕ್ ಮಾಡ್ತಿರೋ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇನ್ನು ಕೋಟಾದಲ್ಲಿ ಜನರಲ್, ಸೀನಿಯರ್ ಸಿಟಿಜನ್, ತಾತ್ಕಾಲ್ ಇನ್ನೂ ಹಲವಾರಿದೆ. ನೀವು ಟಿಕೆಟ್ ಬುಕ್ ಮಾಡ್ತಿರೋ ಕೋಟಾವನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಆ್ಯಸ್ ಯೂಶುವಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಡೇಟ್ಗೆ ಅವೈಲೇಬಲ್ ಇರೋ ಎಲ್ಲ ಟ್ರೈನ್ ಲಿಸ್ಟ್ ನಿಮಗೆ ಸಿಗುತ್ತೆ. ನಂತರ ಸಿ ಅವೈಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಸೀಟ್ ಇದ್ದರೆ ನೀವು ನಿಮ್ಮ ಟಿಕೆಟನ್ನು IRCTCಯಲ್ಲಿ ಯಾವ ರೀತಿ ಬುಕ್ ಮಾಡ್ತಿದ್ರೋ ಹಾಗೆ ಈ ಆ್ಯಪಲ್ಲೂ ಸಹ ಬುಕ್ ಮಾಡ್ಬೋದು. ಈಗ ಸೆಕೆಂಡ್ ಸೆಕ್ಷನ್ ಅನ್ರಿಸರ್ವ್ಡ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಸೆಕೆಂಡ್ ಕ್ಲಾಸಲ್ಲಿ ನಾರ್ಮಲ್ ಮತ್ತು ಸೀಸನ್ ಆಯ್ಕೆ ಇದೆ. ನೀವು ಒಂದೇ ರೂಟ್ಗೆ ಡೈಲಿ ಟ್ರಾವೆಲಿಂಗ್ ಮಾಡ್ತಿದ್ರೆ ಸೀಸನ್ ಸೆಲೆಕ್ಟ್ ಮಾಡ್ಬೋದು, ಇಲ್ದಿದ್ರೆ ನಾರ್ಮಲ್ಲೇ ಇರಲಿ. ಫ್ರಾಮ್ ಟು, ಸೋರ್ಸ್ ಹಾಗೆ ಡೆಸ್ಟಿನೇಷನ್ ಎಂಟ್ರಿ ಮಾಡೋದಕ್ಕೆ ರೋ ಇದೆ. ಎಂಟ್ರಿ ಮಾಡಿ ಪ್ರೊಸೀಡ್ ಟು ಬುಕ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಅಪ್ಕಮಿಂಗ್ ಟ್ರೈನ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ 3 ಗಂಟೆ ಒಳಗೆ ಅವೈಲೇಬಲ್ ಇರೋ ಎಲ್ಲ ಟ್ರೈನ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ಟ್ರೈನ್ ಕನ್ಫರ್ಮ್ ಆದಮೇಲೆ ಇಲ್ಲಿ ಪ್ರೊಸೀಡ್ ಟು ಬುಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಫ್ರಾಮ್ ಟು ಎಂಟರ್ ಮಾಡಿರೋದನ್ನು ಇಲ್ಲಿ ನೀವು ನೋಡ್ಬೋದು. ಟ್ರೈನ್ ಟೈಪ್ಗೆ ತಕ್ಕ ಹಾಗೆ ಇಲ್ಲಿ ಟ್ರೈನ್ ಟೈಪನ್ನು ಆಯ್ಕೆ ಮಾಡ್ಕೊಳ್ಳಿ. ಮೇಲ್ ಎಕ್ಸ್ಪ್ರೆಸ್ ಇದೆ, ಸೂಪರ್ ಫಾಸ್ಟ್ ಇದೆ. ಇದೆರಡೂ ಅಲ್ಲ ಅಂದರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರೈನ್ ಟೈಪನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ಯಾಸೆಂಜರ್ ಸಂಖ್ಯೆಯನ್ನು ಎಂಟ್ರಿ ಮಾಡೋದಕ್ಕೆ ರೋ ಇದೆ. ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಒಂದು ಟಿಕೆಟ್ಗೆ ಅಡಲ್ಟ್ ಮತ್ತು ಚೈಲ್ಡ್ ಸೇರಿಸಿ ಮ್ಯಾಕ್ಸ್ 4 ಪ್ಯಾಸೆಂಜರ್ಸ್ಗೆ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಹೆಚ್ಚಿದ್ರೆ 2 ಸಲ ಟಿಕೆಟನ್ನು ಬುಕ್ ಮಾಡಬೇಕು. ಇಲ್ಲಿ ಕ್ಲಾಸನ್ನು ಸೆಕೆಂಡನ್ನೇ ಬಿಟ್ಟು ಬುಕ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. UPI ಮುಖಾಂತರ ಅಥವಾ ಕಾರ್ಡ್ಗಳನ್ನು ಬಳಸ್ತಿದ್ರೆ ಅದರ್ ಪೇಮೆಂಟ್ ಮೆಥಡ್ಸನ್ನು ಆಯ್ಕೆ ಮಾಡಿ ಪೇಮೆಂಟ್ ಮಾಡಿ ನಿಮ್ಮ ಒಂದು ಟಿಕೆಟನ್ನು ನೀವು ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಸೆಕ್ಷನ್ ಪ್ಲಾಟ್ಫಾರ್ಮ್ ಟಿಕೆಟಲ್ಲೂ ಸೇಮ್ ಸ್ಟೇಷನ್ ನೇಮ್ ಹಾಕಿ ಎಷ್ಟು ಜನ ಅಂತ ಎಂಟ್ರಿ ಮಾಡಿ ಪೇಮೆಂಟ್ ಮಾಡೋ ಮುಖಾಂತರ ಪ್ಲಾಟ್ಫಾರ್ಮ್ ಟಿಕೆಟನ್ನು ನೀವು ಬುಕ್ ಮಾಡ್ಬೋದು. ಇನ್ನು ಕೆಳಗಡೆ ಇರೋ ಆಯ್ಕೆಗಳನ್ನು ನೋಡಿದರೆ ಇಲ್ಲಿ ಸರ್ಚ್ ಟ್ರೈನ್ ಇದೆ. ಫ್ರಾಮ್ ಟು ಅಥವಾ ಟ್ರೈನ್ ನೇಮ್ ಅಥವಾ ಟ್ರೈನ್ ನಂಬರ್ ಹಾಕಿ ನೀವು ಸೆಲೆಕ್ಟ್ ಮಾಡಿರೋ ರೂಟಲ್ಲಿ ಎಷ್ಟು ಟ್ರೈನ್ ಅವೈಲೇಬಲ್ ಇದೆ ಅನ್ನೋ ಮಾಹಿತಿಯನ್ನು ನೀವು ಪಡಿಬಹುದು. ರಿಸರ್ವೇಷನ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ PNR ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಸ್ಟೇಷನಲ್ಲಿ ಕೋಚ್ ಆ ಥರನೇ ಹೋಗಿ ನಿಲ್ಲೋದಕ್ಕೆ ನಿಮಗೆ ಸಹಾಯ ಆಗಲಿ ಅಂತ ಕೋಚ್ ಪೊಸಿಷನ್ ಆಯ್ಕೆ ಇದೆ. ಆಲ್ರೆಡಿ ಟ್ರೈನಲ್ಲಿದ್ದೀರಾ ಅಥವಾ ಮನೆಯಲ್ಲಿ ಕೂತು ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಚೆಕ್ ಮಾಡೋದಕ್ಕೆ ಟ್ರ್ಯಾಕ್ ಯುವರ್ ಟ್ರೈನ್ ಫೀಚರ್ ಕೂಡ ಇದೆ. ಇನ್ನು ಟ್ರೈನಲ್ಲಿ ಫುಡ್ ಆರ್ಡರ್ ಮಾಡಬೇಕಂದ್ರೆ ನಿಮ್ಮ ಒಂದು PNR ಹಾಕಿ ಫುಡ್ ಆರ್ಡರ್ ಮಾಡೋದಕ್ಕೂ ಇಲ್ಲಿ ಆಪ್ಷನ್ ಇದೆ. ಏನೋ ಮಿಸ್ ಆಗಿ ಟಿಕೆಟ್ ಬುಕ್ ಆಗಿಲ್ಲ ಬಟ್ ಪೇಮೆಂಟ್ ಮಾಡಿದ್ದೀವಿ, ಅಮೌಂಟ್ ರಿಫಂಡ್ ಆಗಬೇಕು ಅಂತಿದ್ರೆ ಚೆಕ್ ಮಾಡೋದಕ್ಕೆ ಇಲ್ಲಿದೆ ಫೈಲ್ ರಿಫಂಡ್ ಫೀಚರ್. ಇನ್ನು ರೈಲ್ ಮದದ್, ಜರ್ನಿ ಮಾಡುವಾಗ ನಿಮಗೆ ರೈಲ್ವೆಯಿಂದ ಏನೇ ಸಹಾಯ ಬೇಕಿದ್ರು ಈ ಸೆಕ್ಷನಲ್ಲಿ ವಿಡಿಯೋ, ಆಡಿಯೋ ಅಥವಾ ಇಮೇಜ್ ಮುಖಾಂತರ ಸಹಾಯ ಬೇಕಿರೋ ಟ್ರೈನ್ ಅಥವಾ ಸ್ಟೇಷನನ್ನು ಎಂಟ್ರಿ ಮಾಡಿ ನಿಮ್ಮ ಒಂದು ಪ್ರಾಬ್ಲಮನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ತಕ್ಷಣ ನಿಮಗೆ ರೈಲ್ವೆ ಕಡೆಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
ಇನ್ನು ನೀವು ಬೇಕಿದ್ರೆ ನಿಮ್ಮ ಜರ್ನಿ ಹೇಗಿತ್ತು ಅಂತ ಈ ಟ್ರಾವೆಲ್ ಫೀಡ್ಬ್ಯಾಕ್ ಸೆಕ್ಷನ್ ಅಲ್ಲಿ ಫೀಡ್ಬ್ಯಾಕ್ ಅನ್ನು ಕೊಡಬಹುದು. ಒಟ್ಟಾರೆ ಇಂಡಿಯನ್ ರೈಲ್ವೆ ಕಡೆಯಿಂದ ಈ ಅಪ್ಲಿಕೇಶನ್ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಯಾವುದೇ ರೀತಿ ಆಡ್ಸ್ ಇಲ್ಲದೆ ಕ್ಲೀನ್ ಮತ್ತೆ ಅಷ್ಟೇ ಫಾಸ್ಟ್ ಆಗಿರೋ ಯೂಸರ್ ಇಂಟರ್ಫೇಸ್ ಅನ್ನ ಇಂಡಿಯನ್ ರೈಲ್ವೇಸ್ ಈ ರೈಲ್ ಒನ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದೆ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.